2025-26ನೇ ಸಾಲಿನಲ್ಲಿ ಹೊಸದಾಗಿ ಆಯ್ಕೆಯಾದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕಿಯರ ನೇಮಕಾತಿ ಆದೇಶ ವಿತರಣಾ ಮತ್ತು ಕೋಲಾರ ಜಿಲ್ಲಾ ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ಸಾಂಕೇತಿಕ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್, ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಜಿ ಮಂಜುನಾಥ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ ಹಾಗೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನ ಪರಿಷತ್ ಶಾಸಕರಾದ ಎಂಎಲ್ ಅನಿಲ್ ಕುಮಾರ್ ಭಾಗಿಯಾಗಿದ್ದರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಎಲ್ಲರೂ ಸಹ ಎದ್ದು ನಿಂತು ನಮ್ಮ ಶಾಸಕರಿಗೆ ಹಾಗೆ ಎಂಎಲ್ಸಿ ಅನಿಲ್ ಕುಮಾರ್ ಸರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಪ್ರೀತಿಯ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಅವ್ರನ್ನ ಬರಮಾಡಿಕೊಳ್ಳೋಣ. ಹಾಗೆ ಶ್ರೀತ ಮುರಳಿ ಸರ್ ಅವರು ಬರ್ಸಿದ್ದಾರೆ. ಕಾರ್ಯಕ್ರಮದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಸ್ವಾಗತಿಸ. ಅರ್ಚನಾ ಅವರು ಮುಳುಬಾಗಿಲಿಂದ ಮತ್ತು ಸಹಾಯಕಿಯಾಗಿ ವಿಜಯಲಕ್ಷ್ಮಿ ಎಲ್ವೀರ್ ಅವರು. ಶ್ರೀನಿವಾಸಪುರ ಮೋನಿಕಾರವರು ಅವರನ್ನ ನನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಚಪ್ಪಾಳೆಯನ್ನು ಕೊಟ್ಟು ಅವ್ರಿಗೆ ನಮ್ಮ ಒಂದು ಹಾರೈಕೆಯನ್ನು ನೀಡೋಣ. ಎರಡನೇದಾಗಿ ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಮನೆ ಶಾಸಕರು ಇಲ್ಲಿದ್ದಾರೆ. ಬಂಗಾರಪೇಟೆ ಅತಿಗಿರಿಕೊಪ್ಪ ಭುವನೇಶ್ವರಿ ಎಂರವರು, ಹಾಗೆ ಸಹಾಯಕಿಯಾಗಿ ಶೋಭಾ ಎಚ್ ವೈ ರವರು, ಮಾಲೂರಿಂದ ಎಕೆ ನಲ್ಲತಿಮ್ಮನ. ಯಾರಿಲ್ಲಿ 300ಕ್ಕೂ ಹೆಚ್ಚು ಜನ ಯಾರು ನೀವು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಇದ್ದೀರಿ. ಇಲ್ಲಿ ಯಾರ್ದು ಇನ್ಫ್ಲೂಯೆನ್ಸು ಇಲ್ಲ, ಮಿನಿಸ್ಟ್ರದ್ದು ಇಲ್ಲ, ಯಾವ MLA MLC ಯಾರ್ದು ಇಲ್ಲ. ಅತ್ಯಂತ ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟಾಗಿ ಒಬ್ಬೊಬ್ಬರೂ ಅವರ ಘನತೆಗೆ ಅವರ ಕೆಪಾಸಿಟಿಗೆ ತಕ್ಕಂತೆ ನಿಮ್ಗೆಲ್ಲರೂ ಇಲ್ಲಿ ಆಯ್ಕೆ ಮಾಡಿರೋಂಥದ್ದು. ನಿಮ್ಗೆ ಗೊತ್ತಲ್ಲ, ಅದು ಯಾರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ? ಯಾರು ಇನ್ಫ್ಲುಯೆನ್ಸ್ ಮಾಡಿಲ್ಲ, ಯಾರು ಇನ್ಫ್ಲುಯೆನ್ಸ್ ಮಾಡಬಾರ್ದು ಅಂತಲೇ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಯಾರು ಅಧ್ಯಕ್ಷರು DC ಅವರ, ಇದಕ್ಕೆ ಅಧ್ಯಕ್ಷರು, ಡೆಪ್ಟಿ ಕಮಿಷನರ್ ಅಧ್ಯಕ್ಷರು, CEO ಇವರೆಲ್ಲ ಸೇರಿ ಮತ್ತು ನಿರ್ದೇಶಕರು, ಮಹಿಳಾ ಮಕ್ಕಳ ಸದಸ್ಯರು, ನೀವೆಲ್ಲರೂ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೀರಿ. ಯಾರು ದುಡ್ಡು ಖರ್ಚು ಮಾಡಿಲ್ಲ, ಯಾರ್ದು ಇನ್ಫ್ಲುಯೆನ್ಸ್ ತಗೊಂಡಿಲ್ಲ. ನಾನು ಹೇಳೋಕ್ಕೆ ಇಷ್ಟೇ, ಸರ್ಕಾರ ನಿಮ್ಮ ಮೇಲೆ ನಂಬಿಕೆಯನ್ನಿಟ್ಟು ನಿಮ್ಮ ಒಂದು ಯೋಗ್ಯತೆಗೆ ತಕ್ಕಂತೆ ನೀವೇ ಇದಕ್ಕೆ ಭಾಜನರಾಗಿದ್ದೀರಿ ಅಂತೇಳಿ ನಿಮ್ಮನ್ನು ಆಯ್ಕೆ ಮಾಡಿದೆ. ಯಾವ ಥರ ಸರ್ಕಾರ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಯಾವುದೇ ಒತ್ತಡಕ್ಕೆ ಮಣಿಯದೆ ನಿಮಗೆ ಆದೇಶಗಳನ್ನು ಕೊಟ್ಟಿದ್ದಾರೆ, ಸರ್ಕಾರದಲ್ಲಿ ನಿಮಗೆ ಕೆಲಸವನ್ನು ಕೊಟ್ಟಿದ್ದಾರೆ, ಅದೇ ಥರ ನಿಮ್ಮ ಸೇವೆಯನ್ನು ಸರ್ಕಾರ ಜನಸಾಮಾನ್ಯರಿಗೆ ಬಯಸ್ತದೆ. ನೀವು ಸಹ ಯಾವ ಥರ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ನಿಮಗೆ ಕೆಲಸವನ್ನು ಕೊಟ್ಟಿದೆ, ಅದೇ ಪ್ರಾಮಾಣಿಕತೆ ನೀವು ಎಲ್ಲೆಲ್ಲಿ ನೀವು ಕೆಲಸ ಮಾಡ್ತೀರಿ, ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಬಾಣಂತಿಯರಿಗೆ, ಮಕ್ಕಳಿಗೆ ನೀವು ಅವರ ಸೇವೆಯನ್ನು ಮಾಡಬೇಕು. ಆದೇಶ ಪತ್ರ ತಗೊಂಡು ಮತ್ತು ನಿಮ್ಮ ಇಷ್ಟ ಬಂದಂಗೆಲ್ಲ ಮಾಡೋಂಗಿಲ್ಲ.